ಅರ್ಧ ಸೀರೆ ಎಲ್ಲ ಮೇಲೆ ಕೆತ್ಕೊಂಡು ಡ್ಯಾನ್ಸ್ ಮಾಡೋದು. ಏನೆಲ್ಲ ಪ್ರಿಸ್ನರ್ಸ್ ಬಂದೇ ಬಿಟ್ರು ನಮ್ಮ ಜೈಲರ್ ಸಾರ್ ಆಗೋದಿಲ್ಲ, ನೀವು ಬಂದ್ಬಿಡಿ ಅಂತ ನನಗೆ ಫೋನ್ ಮಾಡಿ ತಕ್ಷಣ ಓಡೋದೆ. ನಾನು ಓಡೋಗಿ ಎಲ್ಲರೂ ಎದುರಿಸಿ ಆಚೆಗೆ ಓಡಿಸಿ ಆ ಎಮ್ಮನ ಒಳಗಡೆ ಬಂದ್ಬಿಡ್ತಾರೆ. ಪ್ರಿಸ್ನರ್ಸ್ ಅಲ್ಲೇ ಇರ್ತಾರೆ, ನೋಡೋಕೆ ಬಂದ್ಬಿಡ್ತಾರೆ. ದರ್ಶನ್ಗೂ ಹಂಗೆ ಬರ್ತಾರೆ, ಮುಟ್ಟೋದು, ಆಮೇಲೆ ಇದು ಮಾಡೋದು ಎಲ್ಲ ಆಗುತ್ತದೆ. ಶೇಕ್ ಹ್ಯಾಂಡ್ ಮಾಡೋದು, ತಬ್ಕೊಳ್ಳೋದು ದರ್ಶನ್ಗೆ ಇಂಥವೆಲ್ಲ ಮಾಡಿಬಿಡ್ತಾರೆ. ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಇನ್ಯಾವನೋ ಏನೋ ಮಾಡಿಬಿಡ್ತಾನೆ. ಇಲ್ಲೊಳಗೇನೆ ಡಿಗ್ರಿ ಮಾಡ್ದ, ಆಮೇಲೆ ಲಾ ಮಾಡ್ದ, ಲಾಯರ್ ಆಗಿಬಿಟ್ಟ. ಆಮೇಲೆ ಈಗ ಅವನು ಎಂಥ ಸ್ಥಿತಿನಲ್ಲಿದ್ದಾನೆ ಅಂದರೆ ಈಸ್ ಫೇಮಸ್ ಕ್ರಿಮಿನಲ್ ಲಾಯರ್ ಇನ್ ಬಿಜಾಪುರ್. ಗ್ರೌಂಡ್ ಫ್ಲೋರ್ ಕೆಳಗಡೆ ಸೆಲ್ಯುಲರ್ ಅಂದರೆ ಗ್ರೌಂಡ್ ಫ್ಲೋರ್ ಕೆಳಗಡೆ ಒಂದು 3-4 ಬ್ಯಾರಕ್ಕು ರೂಮ್ಗಳು ಎಲ್ಲ ಇದ್ದಾವೆ. ಮಾನಸಿಕ ಅಸ್ವಸ್ಥನೆಲ್ಲ ಅಲ್ಲಿಡ್ಬೇಕು. ಅವರಿಗೆ ಆ ಕನ್ನಡ ಕಲಿಯೋಕ್ಕೆ ತೋರಿಸ್ಕೊಟ್ರು, ಈ ಜೈಲಿನಲ್ಲೇ ಕಲಿಸಿದ್ರು. ಅವರೇ ತಿದ್ದಿ ಮಾಡೋರು ಅಲ್ವೇ. ಏನಪ್ಪ ಅಂದರೆ ಇದು ಪ್ಲ್ಯಾನ್ ಮಾಡಿರೋದ್ರಿಂದ ಇವರಿಗೆ ಜೈಲ್ ಭಾರ ಜಾಸ್ತಿ. ಈ ಜೀವಾವಧಿ ಶಿಕ್ಷೆಯವ್ರನ್ನ ಬಿಡುಗಡೆ ಮಾಡ್ದಲೇ ಒಂದು 5-6 ವರ್ಷ ಮುಂದಕ್ಕೆ ತಳ್ಳಿಬಿಟ್ರು. ಜಗಳಗಳಾಗೋದು. ಅದರಿಂದ ಅಂತರಲ್ಲಿ ಲೀಡರ್ಗಳನ್ನ ತಗೊಂಡಾಗ ಸೆಲ್ಗಳಿಗೆ ಹಾಕಬೇಕು, ಪ್ರತ್ಯೇಕ ಕೊನೆ ಒಳಗೆ ಇಡಬೇಕು. ಇಲ್ಲ, ಭದ್ರತಾ ವಿಭಾಗದಲ್ಲಿ ಇದ್ದಾವೆ, ಅದೇ ಆ ಏರಿಯಾದಲ್ಲಿ ಒಂದೊಂದು ರೂಮ್ ಇದ್ದಾವೆ. ಆದರೆ ಅವು ಪ್ರತ್ಯೇಕ ಕೊನೆ ಅಂತ ಅನ್ಸ್ಕೊಳ್ಳೋದಿಲ್ಲ. ಅವು ಸೆಪ್ರೇಟ್ ಸೆಲ್ಸ್ ಅಂತ ಹೇಳ್ತಾರೆ, ಅವು ಸೆಪ್ರೇಟ್ ರೂಮ್ಸ್ ಅಂತ ಹೇಳ್ಬೇಕಷ್ಟೇ. ನಾವು ಗೊತ್ತಾಯ್ತಾರ. ಪ್ರತ್ಯೇಕ ಕೊನೆ ಅಂದರೆ ಅದು ಪನಿಷ್ಮೆಂಟ್ ಟೈಪ್ ಅಲ್ಲ, ಸೆಪ್ರೇಟ್ ಕನ್ಫೈನ್ಮೆಂಟ್ ಅಂತ ಹೇಳ್ತಾರೆ, ಅದಲ್ಲ. ಅದು ಆ ಅರ್ಥದಲ್ಲಿ ಅಲ್ಲ. ಅದು ಭದ್ರತೆಯಿಂದ ನೋಡ್ಕೊಳ್ಲಿಕ್ಕೆ, ಮರಣದಂಡನೆ ಆಗಿರೋನ್ನ ಭದ್ರತೆಯಿಂದ ನೋಡ್ಕೊಬೇಕು. ಸುಣ್ಣದ ರೂಮ್ ಅಂತಾರೆ. ಅದು ಅವನಿಗೆ ಬಾಗಿಲು ತೆಗೆದ್ರೆ ಅದು ಗೋಡೆ ಕಾಣುತ್ತೆ, ಎಲ್ಲೂ ಯಾರು ಮನುಷ್ಯರು ಕಾಣೋದಿಲ್ಲ. ಅದು ಮೊದಲಿಗೆ ರೂಢಾಪರಾಧಿಗಳ ಜೈಲು ಅಂತ ಇತ್ತು ಬಳ್ಳಾರಿ. ಯಾವಾಗಲೂ ಅಪರಾಧ ಮಾಡೋರನ್ನ ಅಥವಾ 3 ಸಾರಿಗಿಂತ ಜಾಸ್ತಿ ಸಜಾದವ್ರನ್ನ ಬಳ್ಳಾರಿಗೆ ಟ್ರಾನ್ಸ್ಫರ್ ಮಾಡಿಬಿಡೋರು ಆವಾಗ. ಸೊ ಅವ್ರಿಗೇನೆ ಒಂದು ಸಪರೇಟ್ ಜೈಲು ಅದು ಬಳ್ಳಾರಿ. ಸುಣ್ಣದ ರೂಮ್ ಅಂದರೆ ಅದೇನೆ ಇದು ಸೆಪರೇಟ್ ಕನ್ಫೈನ್ಮೆಂಟ್ ಅಂತ ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ. ಬಟ್ ಅದಿಲ್ಲ. ನಾನು ಹೇಳೋದೇನು ಅಂದರೆ ಪ್ರತ್ಯೇಕ ಕೋಣೆ, ಭದ್ರತಾ ಕೋಣೆ, ಅದರಲ್ಲಿ ಇರಲೇಬೇಕಾದಂಥ ಕೆಲವು ಬಂದಿಗಳು ಇದ್ದಾರೆ. ಇದೇ ಉಮೇಶ್ ರೆಡ್ಡಿ ಅಂತವರು ಮರಣದಂಡನ ಬಂದಿಗಳು. ತೀವ್ರವಾದಂಥ ಅಪರಾಧಗಳು ಮಾಡಿ 8-10 ಸಾರಿ ದರೋಡೆ, ಕೊಲೆ ಇಂಥವೆಲ್ಲ ಮಾಡಿದವ್ರನ್ನ ಜನಗಳ ಜೊತೆನಲ್ಲಿ ಬಿಡಬಾರ್ದು. ಅಫ್ಕೋರ್ಸ್. ಯಾರು ಅವ್ರು ನಾನು ನೋಡಿಲ್ಲ ನಾನು. ಸೈಕೋಶಂಕರನ್ ನೋಡಿದ್ದೀನಿ. ಅವನು ಹಾಸ್ಪಿಟ್ಲ್ ಸೆಲ್ನಲ್ಲಿ ಇರ್ತಿದ್ದ. ಅವನಿಗೆ ಹಾಸ್ಪಿಟಲ್ನಲ್ಲಿ ಕೆಳಭಾಗದಲ್ಲಿ ಅವನೊಂದು ಕೊಠಡಿನಲ್ಲಿ ಹಾಕಿದ್ದು, ಅವ್ನು ಸಪ್ರೇಟಾಗಿ ಹಾಕಿದ್ದು. ಅವನು ಮರ್ಡರ್ ಕೇಸ್ನಲ್ಲಿ ಬಂದಿದ್ದ ಅಲ್ಲ, ಅವನು ಮಾನಸಿಕ ಅಸ್ವಸ್ಥ ಇದ್ದ. ಅಲ್ಲಿ ಆ ವಿಭಾಗದಲ್ಲಿ ಸುಮಾರು 100 ಜನ ಪ್ರಿಸ್ನರ್ಸ್ ಇರ್ತಾರೆ, ಮಾನಸಿಕ ಅಸ್ವಸ್ಥರು. ಹಾಸ್ಪಿಟ್ಲು ಗ್ರೌಂಡ್ ಫ್ಲೋರ್ ಕೆಳಗಡೆ ಸೆಲ್ಯುಲರ್ ಅಂದರೆ ಗ್ರೌಂಡ್ ಫ್ಲೋರ್ ಕೆಳಗಡೆ ಒಂದು 3-4 ಬ್ಯಾರಕ್ಕು ರೂಮ್ಗಳು ಎಲ್ಲ ಇದ್ದಾವೆ. ಮಾನಸಿಕ ಅಸ್ವಸ್ಥನೆಲ್ಲ ಅಲ್ಲಿಡ್ಬೇಕು, ಅವ್ರ ಮೇಲ್ಗಡೆ ಬರಬಾರ್ದು. ದಂಡು ಪಾಳಿದವರೆಲ್ಲ ನಮ್ಮ ಕಾಲಕ್ಕೆ ಅವರೆಲ್ಲ ನಾರ್ಮಲ್ ಪ್ರಿಸ್ನರ್ಸ್ ಆಗಿಬಿಟ್ಟಿದ್ರು. ಕೃಷ್ಣ ಮತ್ತಿತರ ಎಲ್ಲ ಅವರೆಲ್ಲ ಬ್ಯಾರಕ್ಸ್ನಲ್ಲೇ ಇರ್ತಿದ್ರು. ಅವ್ರೇನು ಜೈಲಿನೊಳಗಡೆ ಏನು ತಾಪತ್ರಯ ಮಾಡಿದವರಲ್ಲ, ನಾರ್ಮಲ್ ಪ್ರಿಸ್ನರ್ಸ್ ಇದ್ದಂಗೆ ಇದ್ರು ಅವರು. ನಮ್ಮ ಹತ್ರ ಏನಾದರೂ ಹೇಳ್ತಾರೆ, ಅವರು ಮುಚ್ಕೊತಾರೆ. ಏನಾದರೂ ಇದ್ದರೆ ಹೇಳೋ ಪ್ರಶ್ನೆನೇ ಇಲ್ಲ. ಹಂಗೆಲ್ಲ ಅವರೆಲ್ಲ ಹೇಳ್ಬಿಟ್ರೆ ನಾವು ಕೇಳಿಬಿಡ್ತೀವ? ಇಲ್ಲ, ಅವರೆಲ್ಲ ಹೇಳ್ಕೊಂಡು ಏನೋ ಕಷ್ಟ ಸುಖ ಇದ್ದರೆ ನಮ್ಗೆ ಕೇಳೋರು ಅಷ್ಟೇ. ನೋಡಿ ಸರ್, ನಮಗೆ ನಮಗೆ ಕೆಲಸ ಚೇಂಜ್ ಮಾಡಿಕೊಡಿ ಸರ್, ನಮಗೆ ಅಥವಾ ಇನ್ನೊಂದು ಮಾಡಿಕೊಡಿ ಅಥವಾ ಇನ್ನೇನಾದರೂ ಅವ್ರಿಗೆ ಬೇಕಾಗಿರೋದನ್ನ ಕೇಳೋರು. ಅಷ್ಟು ಬಿಟ್ಟರೆ ಅವ್ರೇನೋ ಪ್ರಿಸ್ನರು, ಲೇಡಿ ಪ್ರಿಸ್ನರ್ ಕೂಡ ಇದ್ಲು, ಲಕ್ಷ್ಮಿ, ಮಹಿಳಾ ವಿಭಾಗದಲ್ಲಿ. ಅವಳು ನಾರ್ಮಲ್ ಪ್ರಿಸ್ನರ್ ಆಗೇ ಇದ್ಲು, ಅವಳು ಏನೂ ತೊಂದರೆ ಇಲ್ಲ. ಅಲ್ಲೇ ಈಗ ಗೇಟ್ನಿಂದ ಒಳಗಡೆ ಹೋದರೆ ಬಲಭಾಗದಲ್ಲಿ ಮಹಿಳಾ ವಿಭಾಗ ಅಂತಿದ್ಲು ಅವಾಗ ನಾವಿದ್ದಾಗ. ಗೊತ್ತಿಲ್ಲ ನಿಮಗೆ? ಅವಳು ಹಾಸ್ಪಿಟ್ಲ್ ಸೆಕ್ಷನ್ನಲ್ಲಿ ಬಿಟ್ಬಿಟ್ಟಿದ್ದ ಅವಳನ್ನ. ಶಿ ವಾಸ್ ಇನ್ಚಾರ್ಜ್ ಅಂದರೆ ಸುಮ್ಮನೆ ಅಲ್ಲಿರೋರಿಗೆಲ್ಲ ಸ್ವಲ್ಪ ನೋಡ್ಕೊಂಡು ನಿಗಾ ಮಾಡಿದ್ವಿ. ಎಜುಕೇಟೆಡ್ ಅಲ್ವಾ ಅಂತ ಅವ್ರಿಗೆಲ್ಲ ನಾವು ಸ್ವಲ್ಪ ಕೆಲಸ ಜವಾಬ್ದಾರಿ ವಹಿಸ್ತೀವಿ ನಮ್ಮ ಪರವಾಗಿ. ಆವಾಗ ಗಾಂಧಿನಗರ ಜೈಲಿನಲ್ಲಿದ್ದ. ನಮ್ಮ ಅಬ್ಬಾಯಿ ಸಾಹೇಬರಿಗೆ ಟೀ ಮಾಡಿಕೊಡೋದು, ಕಾಫಿ ಮಾಡಿಕೊಡೋದು ಅವೆಲ್ಲ ಮಾಡೋಣ. ಅವನು ವಾಸ್ ಎ ವೆರಿ ಗುಡ್ ಕುಕ್. ಸ್ವಾಮಿ ಶ್ರದ್ಧಾನಂದ ಅವ್ನು ಮೊದಲು ಕುಕ್ಕಾಗಿಯೇ ಕೆಲಸ ಮಾಡ್ತಿದ್ದು ಬಿಫೋರ್ ಅಫೆನ್ಸು. ನಮ್ಮ ಸಾಂಗ್ಲಿಯನ್ನ ಹಿಡಿದ್ರಲ್ಲ, ದಿನ ಗುಲಾಬಿ ಹೂವು ಇಟ್ಟು ಏನಕ್ಕೆ ಇಲ್ಲಿ ಗುಲಾಬಿ ಹೂವು ಹಾಕಿಡ್ತಾವನಿ ಅಂತೇಳಿ ಅನುಮಾನ ಬಂದ್ಬಿಡ್ತವ್ರು. ಎಲ್ಲ ಕೆದಕ್ಬಿಟ್ರು. ಅಲ್ಲಿ ಅಡುಗೆನೂ ಅಲ್ಲಿನೂ ಜೈಲಿನಲ್ಲಿ ಕುಕ್ ಸ್ಪೆಷಲ್ ಅಡುಗೆ ಎಲ್ಲ ಅವನೇ ಮಾಡಿಸೋನು. ಒಳ್ಳೆ ಕಾಫಿ ಟೀ ಎಲ್ಲ ಮಾಡೋನು. ನಾವು ಕುಡ್ದಿದ್ದೀವಿ ಅವನು ಕಾಫಿ ಟೀ ಆಫೀಸಲ್ಲಿ ಮಾಡಿಸ್ಬಿಡೋರು.
ಅಲ್ಲಿ ನಿಮ್ಮ ಕಾಲದಲ್ಲಿ ನಿಮ್ಮ ಟೈಮಲ್ಲಿ ದರ್ಶನ್ ಬಿಡುಗಡೆ ಯಾವಾಗ ಆಯ್ತು ಸರ್, ಏನಾಯ್ತು? ನಾನು ಅವತ್ತು ಹೈಕೋರ್ಟ್ಗೆ ಹೋಗ್ಬಿಟ್ಟಿದ್ದೆ. ಅವತ್ತೊಂದು ಕೇಸ್ ಅಟೆಂಡ್ ಆಗಕ್ಕೆ ಹೋಗ್ಬಿಟ್ಟಿದ್ದೆ. ದರ್ಶನ್ ಬಿಡುಗಡೆ ಆದಾಗ ನಾನು ಇರಲಿಲ್ಲ. ಅಲ್ಲಿ ಹೇಳಿದ್ರು ಸರ್ ದರ್ಶನ್ ಬಿಡುಗಡೆ ಆಯ್ತು ಅಂತ. ಆಯ್ತಪ್ಪ ಹುಷಾರಾಗಿ ನೋಡಿ ಮಾಡ್ರಿ ಅಂತ ಹೇಳ್ಬಿಟ್ಟೆ. ಅವಾಗ ನಮ್ಮ DYSP ಸುಬ್ಬಣ್ಣ ಅವರೆಲ್ಲ ಬಂದಿದ್ರಂತೆ. ಅವರಿದ್ರೆ ಭಾಳ ಭದ್ರತೆ. ACP ಸುಬ್ಬಣ್ಣ ಅಂತಿದ್ರಲ್ಲ, ವೆರಿ ಸ್ಟ್ರಾಂಗ್ ಮ್ಯಾನ್. ಯಾವನ ಪ್ರಿಸ್ನರ್ಸ್ ಗಲಾಟೆ ಮಾಡಿದವ್ರನ್ನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅವರೇ ಇರೋರು ಮಡಿವಾಳದಲ್ಲಿ ಇದ್ರು ಅಂತ ಕಾಣ್ತದೆ. ACP ಆಗಿ ACPನೋ DCPನೋ ಆಗಿದ್ರು. ಅವ್ರು ಬಂದರೆ ಭಾರಿ ಸ್ಟ್ರಾಂಗ್. ಯಾರು ಪ್ರಿಸ್ನರ್ಸ್ ಎಲ್ಲ ಎದುರೋರು. ಅವರೇನು ತೋರಿಸಿ ಹೇಳೋರು, ಹುಷಾರ್ ಯಾವನಾದ್ರೂ ಗಲಾಟೆ ಅಂದರೆ ಬುಗೆ ಬೀಳ್ತದೆ ಅಂತ ಹೇಳು. ಸುಮ್ಮನೆ ಅದು ಹೊಡಿತಿರ್ಲೇನಿಲ್ಲ. ಅವ್ರು ಭಯ ಅಷ್ಟು ಪಡಿಸೋರು. 7ನೇ ಬ್ಯಾಚ್ 78ನೇ ಬ್ಯಾಚ್ ಸುಬ್ಬಣ್ಣ ಈಗ ರಿಟೈರ್ಡ್ ಆಗಿದ್ದಾರೆ. ಹೌದು ಹೌದು, ಭಾರಿ ಸ್ಟ್ರಾಂಗ್ ಆಗಿ ಕೆಲಸ ಮಾಡಿದ್ದಾರೆ ಬಿಡಿ. ಹಂಗಿರ್ಬೇಕು. ಇಲ್ಲಾಂದ್ರೆ ಯಾರು ಕಂಟ್ರೋಲ್ ಯಾರು ಮಾಡ್ಬೇಕು? ರಾತ್ರಿ 12 ಗಂಟೆ 1 ಗಂಟೆಗೆ 2 ಗಂಟೆಗೆ ಅವ್ರು ಬರೋರು. ನಮ್ಮ ಲಕ್ಷ್ಮಣಪ್ಪ ಅಂತ ಇನ್ಸ್ಪೆಕ್ಟರ್ ಇದ್ರು. ಅವಾಗ ಏನಾಯ್ತು ಅಂದ್ರೆ ನಮ್ಮ ಕಾಲದಲ್ಲಿ ಈ ಜೀವಾವಧಿ ಶಿಕ್ಷೆಯವ್ರನ್ನ ಬಿಡುಗಡೆ ಮಾಡ್ದಲೇ ಒಂದು 5-6 ವರ್ಷ ಮುಂದಕ್ಕೆ ತಳ್ಳಿಬಿಟ್ರು. ಇವರೆಲ್ಲ ಡೆಸ್ಪರೇಟ್ ಆಗಿಬಿಟ್ಟಿದ್ರು. ಯಾರು ಲೈಫರ್ಸು ಎಲ್ಲ ಸ್ಟೇಟ್ನಲ್ಲಿ ಬಿಡ್ತಾ ಇದ್ದಾರೆ, ನಮ್ಮ ಸ್ಟೇಟ್ನಲ್ಲಿ ಬಿಡ್ತಾ ಇಲ್ಲ. ರಾಜ್ಯಪಾಲರಿಗೆ ಇವರು ಎಷ್ಟೋ ರೆಕಮೆಂಡ್ ಮಾಡಿದ್ರು, ರಾಜ್ಯಪಾಲರು ಬಿಡ್ತಾ ಇಲ್ಲ. ಸರ್ಕಾರ ಎಲ್ಲ ರೆಕಮೆಂಡ್ ಎಲ್ಲ ಮಾಡಿತ್ತು. ನಮ್ಮ ಪರಮೇಶ್ವರ್ ಅವರು ಮಿನಿಸ್ಟರ್ ಬಂದ ಮೇಲೆ ಸ್ವಲ್ಪ ಪ್ರಿಸ್ನರ್ಸಿಗೆ ಎಲ್ಲ ಗಾಳಿ ಬಿಟ್ಟರು. ಪರಮೇಶ್ವರ್ ಬಂದ ಮೇಲೆ ಸ್ವಲ್ಪ ಕಾರಾಗೃಹದ ಬಂದಿಗಳೆಲ್ಲ ಖುಷಿಪಟ್ಟರು. ಅವರು ಒಂದು ನಡೆ ನುಡಿ ಅವರ ಇದೆಲ್ಲ ನೋಡಿದರು. ಮತ್ತು ಇವರು ನಮ್ಮ ಇನ್ನೊಬ್ಬರು ಬಂದ್ರಲ್ಲ BJPನವರು, ಶಿವಮೊಗ್ಗದವರು, ಧ್ಯಾನೇಂದ್ರ, ಅವರು ಪ್ರಿಸ್ನರ್ಸಿಗೆ ಕೂಲಿ ಎಲ್ಲ ಜಾಸ್ತಿ ಮಾಡಿಬಿಟ್ರು. ಅಂದರೆ ಅವ್ರ ಮನೆಗಳಿಗೆ ಕಳಿಸ್ಲಿ, ಓದೋ ಮಕ್ಕಳು ಇರ್ತಾರೆ, ವಯಸ್ಸಾದ ತಂದೆ ತಾಯಿಗಳಿರ್ತಾರೆ, ಅದೆಲ್ಲ ಇವರು ದುಡ್ದು ಅಲ್ಲಿ ಮನೆಗೆ ಕಳಿಸ್ಲಿ, ಚೆನ್ನಾಗಿರಲಿ ಅಂತ ಒಂದು ಇದಲ್ಲಿ ಮಾಡಿದರು. ಅಷ್ಟಾದರೆ ಭಾಳ ಸಂತೋಷ. ಇವ್ರ ಹಣ ದುಡಿದಿದ್ದು ಕೂಲಿ ಏನೋ 500 ರೂಪಾಯಿ ಕೊಡ್ತಾ ಇದ್ದಾರೆ. ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ಅರೌಂಡ್ 500 rupees ಪರ್ ಡೇ. ಅದು ಅವ್ರ ಮನೆಗಳಿಗೆ ಹೋಗಿ 6 ಗಂಟೆಗೆ ಇಡೀ ಜೈಲೆಲ್ಲ ಬಾಗಿಲು ತೆಗೆದು ಬಿಡ್ತಾರೆ, ಎಣಿಸ್ತಾರೆ. 6 to 7 AM. ರಾತ್ರಿ ಎಷ್ಟು ಜನ ಲಾಕ್ ಮಾಡಿದ್ರು. ರಾತ್ರಿ ಲಾಕ್ ಮಾಡಿ ರಿಪೋರ್ಟ್ ಆದಮೇಲೆ ಬೆಳಿಗ್ಗೆ 6 ಗಂಟೆವರೆಗೂ 7 ಜನ ಅಡ್ಮಿಷನ್ ಆಗಿದ್ದಾರೆ. ಅಡ್ಮಿಷನ್ ಆಗೋರಿಗೆಲ್ಲ ಒಂದು ಅಡ್ಮಿಷನ್ ರೂಮ್ ಅಂತ ಇರ್ತದೆ. ಈಗ ಏನು ಕ್ವಾರಂಟೈನ್ ಅಂತ ಇದೆಯಂತೆ ಹೊಸ ಬಿಲ್ಡಿಂಗು. ಅದು ಮಹಿಳಾ ವಿಭಾಗ ಕಟ್ಟಿದ್ದು, ಮಹಿಳೆಯರಿಗೆ ಅಂತ ಕಟ್ಟಿದ್ರು. ಕ್ವಾರಂಟೈನ್ ಆಗಿ ಯೂಸ್ ಮಾಡ್ಕೊತ ಇದ್ದಾರೆ. ಒಳ್ಳೇದದು. ಸೆಂಟ್ರಲ್ ಜೈಲ್ ಗೇಟ್ ಏನು ತೆಗಿಯೋಂಗಿಲ್ಲ, ಅಲ್ಲಿ ಕಳಿಸ್ಬಿಡ್ತಾರೆ ಅಡ್ಮಿಷನ್ ಆದವರೆಲ್ಲ. ಬಟ್ ದರ್ಶನ್ ಅಂತವ್ರನ್ನೆಲ್ಲ ಅಲ್ಲಿ ಕಳ್ಸೋಕ್ಕಾಗಲ್ಲ. ಒಂದಾಯ್ತಾ? ಸ್ವಲ್ಪ ಹೆಚ್ಚಿಗೆ ನುಗ್ತಾರೆ ಜನ. ಈಗ ಒಂದು ಸಾರಿ ಪ್ರಿಸ್ನರ್ಸ್ಗೆ ಇದು ಸೆಂಟ್ರಲ್ ಜೈಲಿನಲ್ಲಿ ಸಿನಿಮಾ ತೆಗಿಲಿಕ್ಕೆ ಅವಕಾಶ ಕೊಟ್ಟಿದ್ರು. ಅದರಲ್ಲಿ ಅರ್ಧ ಸೀರೆ ಎಲ್ಲ ಮೇಲೆ ಕೆತ್ಕೊಂಡು ಡ್ಯಾನ್ಸ್ ಮಾಡೋದು. ಏನೆಲ್ಲ ಪ್ರಿಸ್ನರ್ಸ್ ಬಂದೇ ಬಿಟ್ರು ನಮ್ಮ ಜೈಲಲ್ಲಿ. ಸಾರ್ ಆಗೋದಿಲ್ಲ, ನೀವು ಬಂದ್ಬಿಡಿ ಅಂತ ನನಗೆ ಫೋನ್ ಮಾಡಿ ತಕ್ಷಣ ಓಡೋದೆ ನಾನು. ಓಡೋಗಿ ಎಲ್ಲರಿಗೂ ಎದುರಿಸಿ ಆಚೆಗೆ ಓಡಿಸಿ ಆ ಎಮ್ಮನ ಒಳಗಡೆ ಕರ್ಕೊಂಡ್ಬಿಟ್ಟು ಹೊರಗಡೆ ಬಂದ್ಬಿಡ್ತಾರೆ. ಪ್ರಿಸ್ನರ್ಸ್ ಅಲ್ಲೇ ಇರ್ತಾರೆ, ನೋಡೋಕೆ ಬಂದ್ಬಿಡ್ತಾರೆ. ದರ್ಶನ್ಗೂ ಹಂಗೆ ಬರ್ತಾರೆ, ಮುಟ್ಟೋದು, ಆಮೇಲೆ ಇದು ಮಾಡೋದು ಎಲ್ಲ ಆಗುತ್ತದೆ. ಶೇಕ್ ಹ್ಯಾಂಡ್ ಮಾಡೋದು, ತಬ್ಕೊಳ್ಳೋದು ದರ್ಶನ್ಗೆ, ಇಂಥವೆಲ್ಲ ಮಾಡಿಬಿಡ್ತಾರೆ. ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಇನ್ಯಾವನೋ ಏನೋ ಮಾಡಿಬಿಡ್ತಾನೆ. ಹಾಂ, ಅಲ್ಲ, ಆ 15 ದಿವಸದಲ್ಲಿ ದರ್ಶನ್ ಹಿಂದೆ ಯಾಕೆ ಕಲೀಲಿಲ್ಲ ಅಂತ ಹೇಳಿ? ಕಲಿಯಲಿಲ್ಲ ಅಂತ ಇದ್ನರ ಅವ್ರ ಜೊತೆಗಿದ್ರಲ್ಲ ಜನ. ಕಟ್ಟ ಜಗದೀಶ್ ಇದ್ದ, ಅವರೆಲ್ಲ ಒಳ್ಳೆ ಫ್ರೆಂಡ್ಶಿಪ್ಪು. ಮಾತಾಡೋದು, ರಾಜಕೀಯ ಮಾತಾಡೋದು, ತಮಾಷೆ ಮಾಡೋದು, TV ನೋಡೋದು, ಇಂಥದ್ಕೆಲ್ಲ ಜೊತೆಗಿದ್ರಲ್ಲ. ಅವನೇನಷ್ಟು ಬೇಜಾರಾಗಲಿಲ್ಲ. ಈಗ ಒಂಟಿ ಆಗಿಬಿಟ್ಟವನೇ. ಈಗ ಅವ್ರ ಜೊತೆ ಆರೋಪಿಗಳನ್ನೂ ಅವರು ಇಷ್ಟಪಡದೆ ಹೋಗ್ಬೋದು. ಯಾಕೆಂದ್ರೆ ಸ್ಥಿತಿ ಬದಲಾವಣೆ ಆಗಿಬಿಟ್ಟಿದೆ ಅಲ್ವೇ? ಏನಪ್ಪ ಅಂತಂತಂದ್ರೆ ಅವ್ರು ಜೈಲಿನಲ್ಲಿ ಕಾಲ ಕಳಿಬೇಕು, ಒಳ್ಳೇದು ಮಾಡ್ಕೊಬೇಕು, ಅವ್ರಿಗೆ ಖುಷಿ ಪಡಬೇಕು ಅಂದರೆ ಯೋಗಾಸನ ಶುರು ಮಾಡಬೇಕು, ಧ್ಯಾನ ಶುರು ಮಾಡಬೇಕು. ನಮ್ಮ ಜೈಲು ಅಧಿಕಾರಿಗಳು ಅದನ್ನು ಪ್ರೊವೈಡ್ ಮಾಡ್ಬೋದು. ಅದು ಕಲಿಸೋಂಥ ಈ ಪ್ರಿಸ್ನರ್ಸ್ ಇದ್ದಾರೆ. ನಮ್ಮ ಈಗ ನೋಡಿ, ಇವರು ನಮ್ಮ ರವಿಶಂಕರ್ ಆಶ್ರಮದವರು ಗುರೂಜಿಯವರು ಇದನ್ನು ಸ್ಟಾರ್ಟ್ ಸುದರ್ಶನ ಕ್ರಿಯೆ ಪ್ರತಿ ದಿನ ನಡೆಯುತ್ತೆ. ಇಡೀ ವರ್ಷ 60 ಜನ ಕಂಟಿನ್ಯೂಸ್ ಆಗಿ ಮಾಡ್ತಿದ್ರು. ಒಂದು ರೂಮ್ ಇದೆ, ಯೋಗ ರೂಮ್ ಅಂತಲೇ ಜೈಲಲ್ಲಿ. 60 ಜನ ಪ್ರಿಸ್ನರ್ಸ್ ಯೋಗ ಕಲಿತಾರೆ. ಇವ್ರಿಗೆ ದರ್ಶನ್ ಅಂಡ್ ಅದರ್ಸ್ಗೆ ಅಲ್ಲಿ ಯೋಗ ಕಲ್ತವ್ರು ಇರ್ತಾರೆ. ನಮ್ಮ ಕೈದಿಗಳು, ಜೀವಾವಧಿ ಶಿಕ್ಷೆ ಕೈದಿಗಳು. ಅವನು ಯಾರನ್ನ ಒಬ್ಬನ ಕರ್ಕೊಂಬಂದು ಇವ್ರಿಗೆ ಯೋಗ ಧ್ಯಾನ ಶುರು ಮಾಡಿಬಿಟ್ರೆ ಜೈಲಿನ ಫಜಿತಿ ಎಲ್ಲ ಹೋಗ್ಬಿಡ್ತದೆ ಅವ್ರಿಗೆ. ಕಿರಣ್ ಬೇಡಿ ಇನ್ನೂ ಒಂದು ಸ್ಪೆಷಲ್ ಮಾಡಿದ್ಲು ಅವ್ರ ಕಾಲಕ್ಕೆ. ತಿಹಾರ್ ಜೈಲಿನಲ್ಲಿ ವಿಪಶ್ಯನ ಯೋಗ ಅಂತ ಒಂದು ಹೊಸತ್ತಂದ್ರು. ಮೋಸ್ಟ್ ವೆರಿ ಸ್ಟ್ರಾಂಗ್ ಯೋಗಾಸನ ಅದು. ಯೋಗ ನಿಮ್ಗೆ ಹೇಳ್ತೀನಿ,
ನಮ್ಮ ಡಿಪಾರ್ಟ್ಮೆಂಟ್ನಾಗ ಆಫೀಸರ್ಸ್ ಕೂಡ ಡೆಪ್ಯುಟೇಷನ್ ಮಾಡಿಬಿಟ್ರು ಇದಕ್ಕೆ ಡೆಲ್ಲಿಗೆ ಟು ಲರ್ನ್ ವಿಪಶ್ಯನ ಯೋಗ. ಹೋಗಿ ಬಂದರು ಕೆಲವರು, ಅವರು ಪರಿವರ್ತತೆ ಆಗೋಗ್ಬಿಟ್ಟಿದ್ರು. ಅವ್ರ ಬಿಹೇವಿಯರ್ ಅಲ್ಲ, ಮನುಷ್ಯನ ಡೆಫಿನೆಟ್ ಆಗಿ ಕನ್ವರ್ಟ್ ಮಾಡಿಬಿಡುತ್ತೆ ಅದು ವಿಪಶ್ಯನ ಯೋಗ. ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಒಂದಷ್ಟು ಕ್ಲಾಸಸ್ ನಡೆಸಿದ್ರು, ಅವರು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ದರ್ಶನ್ ಯೋಗ ಮತ್ತು ಯೋಗಾಸನ ಮತ್ತು ಧ್ಯಾನ ಕಲಿಬೇಕು. ಅಥವಾ ಅಲ್ಲೇ ಹೇಳ್ತೀನಿ, ಇದು ಕಲಿತು ಒಂದು ಹಂತಕ್ಕೆ ಬಂದ ಮೇಲೆ ವಿಪಶ್ಯನ ಯೋಗ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ ಅವರು ಎಲ್ಲರಿಗೂ ಕಲಿಸುವಂತ ಗುರು ಆಗ್ಬೇಕು. ಸಮಾಜಕ್ಕೆ ಒಂದು ಮಾದರಿ ಆಗ್ಬೋದು. ಆವಾಗ ಅವನನ್ನ ಕಾರದು ಬಿಡುಗಡೆ ಮಾಡಿಬಿಡ್ತಾರೆ. ನಮ್ಮಲ್ಲಿ ಇಂಥ ಒಂದು ಇದನ್ನ ಸಾಧನೆ ಮಾಡಿದವ್ರಿಗೆ ಸರ್ಕಾರ ಮೊದಲಿಂದಲೂ ಬಿಡುಗಡೆ ಮಾಡಿದೆ. ಒಬ್ಬನ ಲಾ ಓದ್ಬಿಟ್ಟ ಧಾರವಾಡದಲ್ಲಿ ಹುಡುಗ, ಅವನನ್ನ 9 ವರ್ಷಕ್ಕೆ ಬಿಡುಗಡೆ ಮಾಡಿಬಿಟ್ಟು. ರೂಢಿಗೆ ಮರ್ಡರ್ ಕೇಸ್ ಅಂತ ಬಿಜಾಪುರದಲ್ಲಿ ಇದು ಬಿಗ್ ಕೇಸ್ ಅದು. ಅದರಲ್ಲಿ ಈತ ಪಾಪ SSLC ರಜಾಗ್ ಹೋಗಿದ್ದವನ ಮನೆಗೆ ಅವ್ರೆಲ್ಲ ಬರೆದು ಇವನು ಸೇರಿಸ್ಬಿಟ್ರು. ಇಲ್ಲೊಳಗೇನೆ ಡಿಗ್ರಿ ಮಾಡ್ದ, ಆಮೇಲೆ ಲಾ ಮಾಡ್ದ, ಲಾಯರ್ ಆಗ್ಬಿಟ್ಟ. ಆಮೇಲೆ ಈಗ ಅವನು ಎಂಥ ಸ್ಥಿತಿನಲ್ಲಿದ್ದಾನೆ ಅಂದ್ರೆ ಈಸ್ ಫೇಮಸ್ ಕ್ರಿಮಿನಲ್ ಲಾಯರ್ ಇನ್ ಬಿಜಾಪುರ್. ತುಂಬಾ ದೊಡ್ಡ ಬಂದಿದ್ದ ನಾನು ಕಾಣಕ್ಕೊಂದು ಸರಿ ಎಲ್ಲ ಹೇಳ್ಕೊಂಡ, ಸರ್ ಎಲ್ಲ ಸಂಪಾದನೆ ಮಾಡಿಬಿಟ್ಟಿದ್ದೀನಿ ಸರ್. ಕಾರ್ನಲ್ಲಿ ಬಂದಿದ್ದ, ಬೇಕಾದಷ್ಟು ಇದೆ ಸರ್, ನಾನು ರಿಟೈರ್ ಆಗಿಬಿಟ್ಟಿದ್ದೀನಿ, ಬೇಡ ಸರ್ ನನಗೆ ಯಾವುದು ಇದು ಬೇಡ, ಕೇಸು ಬೇಡ, ಆರಾಮಿದ್ದೀನಿ ಸರ್ ಅಂತ. ರೂಢಿಗೆ ಮರ್ಡರ್ ಕೇಸ್ ನಾವು ಶಿವಸಂಗಪ್ಪ ಕೋರಿ ಇಲ್ಲ, ಏನು ನೋಡೋದಿಲ್ಲ. ಯಾವನೇ ಆಗಲಿ ಪರಿವರ್ತನೆ ಆಗ್ಬಿಟ್ರೆ, ಎಫ್ಆರ್ಎಂ ಆಗ್ಬಿಟ್ರೆ ಜೈಲಿನ ಅಧೀಕ್ಷಕರು, ಜೈಲಿನ IG ಇವರೆಲ್ಲ ಒಂದು SP NB ಭಟ್ ಅಂತ ಒಬ್ರು SP ಇದ್ರು. ಅವ್ರ ಮಿಸಸ್ ಅಲ್ಲಿ ಫ್ರೀಯಾಗಿ ಲೆಕ್ಚರ್ ಮಾಡೋರು ಆ ಕಾಲೇಜ್ನಲ್ಲಿ, ಫ್ರೀ. ಬಟ್ ಅಂದ್ರೆ ಅವನು ದೇವ್ರಿಗೆ ಸಮಾನ, IPS ಆಫೀಸರು, ಅಂತ ಪ್ರಾಮಾಣಿಕ SP. ಅವನನ್ನ ನಮ್ಮ ಇಂದಿನ ಸರ್ಕಾರಗಳು ಸರಿಯಾಗಿ ಅವನಿಗೆ ಸೇವೆಗೆ ಇಡ್ಸ್ಕೊಂಡಿಲ್ಲ. ಈಗ ಸರ್, ಈಗ ದರ್ಶನ್ ಒಳಗೆ ಆಟ ಆಡ್ಬೇಕಂದ್ರೆ ಏನೇನು ವ್ಯವಸ್ಥೆಗಳಿರ್ತವೆ ಸರ್ ಅವನಿಗೆ? ಯಾರಿಗೆ? ದರ್ಶನ್ಗೆ ಕೇರಂ ಬೋರ್ಡ್ ಆಡ್ಬೋದು, ಚೆಸ್ ಆಡ್ಬೋದು, ಇವೆಲ್ಲ ಆಡಿದ್ದಾರೆ ಅವಾಗ. ಮತ್ತೆ ಯಾವ್ದು ಇನ್ಸೈಡ್ ಗೇಮ್ಸ್ ಬೇಕಾದಷ್ಟು ಜನ ಅವೆ. ಎರಡಂತೂ ಡೆಫಿನೆಟ್, ಚೆಸ್ಸು, ಕೇರಂ ಬೋರ್ಡು, ಇದರಲ್ಲಿ ಬೇಕಾದಷ್ಟು ಸಮಯ ಕಳಿಬೋದು. TV ನೋಡ್ಬೋದು. ಮೊಬೈಲ್ ಕೊಡ್ತಿರ್ಲಿಲ್ಲ ಬಿಡಿ, ಮೊಬೈಲ್ ಯಾರು ನಮ್ಮಲ್ಲಿ ಕೊಡೋಕೆ ಇಷ್ಟಪಡೋದಿಲ್ಲ. ಈಗ ಮೊಬೈಲೇ ಹೋಗಲ್ಲ. ನಾವು ಮೊಬೈಲ್ನಲ್ಲಿ ಯಾರಿಗಾದ್ರೂ ಅಧಿಕಾರಿಗಳು ಮಾತಾಡಿ, ನಾವೊಂದು 2-3 ಸಾರಿ ಸೂಪರಿಂಟಿಗೆ ಮಾತಾಡೋಕೆ ಹೋಗಿ ಕನೆಕ್ಷನ್ ಆಗಲೇ ಇಲ್ಲ. ಆಮೇಲೆ ಇದಕ್ಕೆ ಅವ್ರ ಡ್ಯೂಟಿ ಮೇಲೆ ಇದ್ದಾಗ ಲ್ಯಾಂಡ್ ಲೈನಿಂಗ್ ಮಾಡಬೇಕು ಸೂಪರಿಂಟಿಗೆ ಮಾತಾಡ್ಬೇಕಾದ್ರೆ. ಜಾಮೀನು ಎಷ್ಟು ತಿಂಗಳಿಗೆ ಆಗ್ಬೋದು ಅಂತೀರಾ ನಿಮ್ಮ ಪ್ರಕಾರ? ಇವರಿಗೆ ಜಾಮೀನು ಸ್ವಲ್ಪ ಲೇಟ್ ಆಗ್ತದೆ, ಯಾಕೆ ನೀನು ಸರಿಯಾಗಿ ಇನ್ವೆಸ್ಟಿಗೇಷನ್ಸ್ ಆಗಿಲ್ಲ ಒಂದು. ಎರಡನೇದಾಗಿ ಇದು ಭಾರಿ ರಂಪಾಟದ ಕೇಸು, 6 ತಿಂಗಳಲ್ಲಿ ಆಗ್ಬೋದು. ದರ್ಶನ್ ಅಂಡ್ ಅದರ್ಸ್ಗೆ ಆಗೋ ಸಾಧ್ಯತೆ ಇದೆ. ಯಾಕೆಂದ್ರೆ ಹಿಂದೆ ಬೇಕಾದಷ್ಟು ಹೈಕೋರ್ಟ್ ಆರ್ಡರ್, ಸುಪ್ರೀಂ ಕೋರ್ಟ್ ಆಗಲಿ ಬೇಕಾದಷ್ಟು ಎಂತೆಂಥವ್ರನ್ನ ಬಿಡುಗಡೆ ಮಾಡಿದ್ದಾರೆ. ಮತ್ತು ಇವರೇನು ಓಡೋಗೋ ಪೈಕಿ ಅಲ್ಲ, ಮತ್ತೆ ಏನಪ್ಪ ಈ ತಪ್ಪಿಸಿಗಳೋ ಪೈಕಿನೂ ಅಲ್ಲ. ಮತ್ತೆ ಏನಪ್ಪ ಒಂದು ಸಾಕ್ಷಿಗಳನ್ನ ಬದಲಾಯಿಸಿಬಿಡ್ತಾರೆ ಅಥವಾ ಸಾಕ್ಷಿಗಳನ್ನ ಹಾಳು ಮಾಡ್ತಾರೆ ಅನ್ನೋದು ಒಂದೇ ಇವ್ರ ಮೇಲಿರೋದು ಈ ಅನುಮಾನ. ಜಡ್ಜ್ಗಳು ಸಾಮಾನ್ಯ ಟ್ಯಾಂಪರ್ ಮಾಡ್ತಾರೆ ಅಥವಾ ಹೊಸ್ಟೈಲ್ ಮಾಡಿಬಿಡ್ತಾರೆ ಅಂತೇಳಿ ಒಂದು ಅನುಮಾನ. ಆದ್ರಿಂದ ಒಂದು ಸ್ವಲ್ಪ ನಿಧಾನ ಆಗ್ತದೆ, ಬಟ್ ಜಾಮೀನು ಆಗ್ತದೆ, ಜಾಮೀನು ಕೊಡ್ತಾರೆ. ಮತ್ತು ಇನ್ನೊಂದು, ದೊಡ್ಡ ಪ್ರಚೋದನೆ ಮಾಡಿಬಿಟ್ಟವನು. ಅವನು ಪ್ರಚೋದನೆ ಮಾಡ್ತಿದ್ರೆ ಈ ಕೇಸೇ ಆಗ್ತಿರ್ಲಿಲ್ಲ ಅಲ್ವರಾ? ಏನೋ ಮಾಡಬಾರದು ರೀತಿನಲ್ಲೆಲ್ಲ ಮಾಡಿ ಇವ್ನಿಗೆ ಯಾಕೆ ಬೇರೆಯವ್ರ ಸುದ್ದಿ ಅಲ್ವರಾ? ಅದು ಒಂದು ಸಾಮಾನ್ಯ ಜನತೆ ಕೇಳುವಂಥ ಪ್ರಶ್ನೆ. ಇವ್ನಿಗೆ ಯಾಕೆ ಅವೆಲ್ಲ? ದೊಡ್ಡ ಬಂಡೆ ಮೇಲೆ ಇವನು ಗಲಾಟೆ ಮಾಡಿಕೊಂಡ ಅಲ್ವರಾ? ಆದ್ದರಿಂದ ಇದನ್ನು ನ್ಯಾಯಾಲಯ ಸಾಮಾನ್ಯವಾಗಿ ಅವರು ವಿಚಾರ ಮಾಡ್ತಾರೆ. ನಮ್ಮ ನ್ಯಾಯಾಧೀಶರು ಇದರೊಳಗೆಲ್ಲ ಭಾಳ ಎಕ್ಸ್ಪರ್ಟೈಸ್ ಇದ್ದಾರೆ ಅವರು. ಹೌದು ಹೌದು ಹೌದು. ಅಂದರೆ ಪ್ರಚೋದನೆ ಅಂದರೆ ತಕ್ಷಣವೇ ಅಲ್ಲೇ ಆಗಿಬಿಟ್ರೆ ಅದಕ್ಕೆ ಕ್ಷಮೆ ಇರುತ್ತೆ. ಇದು ನಿಧಾನವಾಗಿ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಪಿತೂರಿ ಕಾನ್ಸ್ಪಿರಸಿ ಮಾಡಿಕೊಂಡು ಅಪರಾಧ ಮಾಡಿರೋದ್ರಿಂದ ಇದು ಒಂದು ಸ್ವಲ್ಪ ಅಪಾಯಕರವಾದಂಥ ಅಪರಾಧ. ಪ್ಲ್ಯಾನ್ ಮಾಡಿ ಮರ್ಡರ್ ಮಾಡಿದರೆ ಅದು ತಪ್ಪು, ಅದು ಕೋರ್ಟ್ ಒಪ್ಪೋದಿಲ್ಲ. ಅದನ್ನ ಅವ್ರು ಇಷ್ಟಪಡೋದಿಲ್ಲ. ಕೆಲವು ಸಾರಿ ಯಾರೋ ಒಬ್ಬ ಬೈದು ಬಿಡ್ತಾನೆ,
ನೀನಂತ ಅಮ್ಮ ಅಕ್ಕ ಅಂತ ಬೈದ್ಬಿಡ್ತಾನೆ. ಅವನು ಕೊಟ್ಟೇ ಬಿಡ್ತಾನೆ ಇನ್ನೊಬ್ಬನಿಗೆ ಪ್ರಚೋದನೆ, ಅವನು ಬಿದ್ದೋಗ್ಬಿಟ್ಟ ಅಂತ ತಿಳ್ಕೊಳ್ಳಿ. ಅದಕ್ಕೆ ಕೋರ್ಟ್ ಒಂದು ಸ್ವಲ್ಪ ಕ್ಷಣ ಮಾಡಿದರೆ ಅಷ್ಟೇ ಪ್ರಚೋದನೆಗೆ ಕನ್ಸಿಡರೇಷನ್ ಇದೆ. ಇದು ಪ್ರಚೋದನೆ ಆಗಿದ್ರೂ ಕೂಡ ಪ್ಲ್ಯಾನ್ಡ್ ಮರ್ಡರ್ ಅಂತ. ಈಗ ನೀವು ಒಳಗಿದ್ದಾಗ ಈ ರೀತಿ ಯಾರಾದರೂ ಬಂದಿದ್ರ ಕೇಸ್ ನೀವು ನೋಡಿದ್ದೀನಿ ಬೇಕಾದಷ್ಟು. ಒಂದು ಎಕ್ಸಾಂಪಲ್ ಹೇಳ್ಬೋದಾ ಸರ್? ಪ್ರಚೋದನೆ ಆಗಿ ಇದು ಮಾಡಿದ್ದ ಯಾವೊಬ್ಬ ಯೋಗಿ ಬಳ್ಳಾರಿ ಜೈಲಿನಲ್ಲಿ ಇದ್ದರು, ಅದೇ ಅವ್ರಿಗೆ ಮರಣದಂಡನೆ ಆಗಿತ್ತು. ಆಗಿನ ನಮ್ಮ ಸೂಪ್ರೆಂಟ್ ಒಬ್ರು ದೇಸಾಯಿ ಅಂತ ಇದ್ದರು, ಅವರಿಗೆ ಆ ಕನ್ನಡ ಕಲಿಯೋಕ್ಕೆ ತೋರಿಸ್ಕೊಟ್ರು. ಈ ಜೈಲಿನಲ್ಲೇ ಕಲಿಸಿದ್ರು, ಅವರೇ ತಿದ್ದಿ ಮಾಡೋರು. ಯೋಗಿಗೆ ಅದು ತಕ್ಷಣಕ್ಕಾದಂಥ ಒಂದು ಮರ್ಡರು ಅಂತ ಆ ಪಾಯಿಂಟ್ ಮೇಲೆ ಸುಪ್ರೀಂ ಕೋರ್ಟ್ ಅವ್ರನ್ನ ಬಿಟ್ಬಿಡ್ತು. ಮರಣದಂಡನೆ ಆಗಿದ್ದನ್ನ ಸುಪ್ರೀಂ ಕೋರ್ಟು ರದ್ದು ಮಾಡಿಬಿಡ್ತು ಅಂಥವು ಕೇಸು. ಇಲ್ಲಿ ನಮ್ಮವು ಯಾವ ಅಂಥ ಕೇಸಸ್ ನನಗೆ ನೆನಪಿಲ್ಲ. ಪ್ಲ್ಯಾನ್ ಮಾಡಿದ್ದಾರೆ, ಆದರೂ ಪ್ರಚೋದನೆ ಇಲ್ಲೇ ಇಲ್ಲಿ. ಪ್ರಚೋದನೆನೇ ದೊಡ್ಡ ಕಾರಣ ಇದರಲ್ಲಿ ಅಲ್ವೇ? ಏನಪ್ಪ ಅಂದರೆ ಇದು ಪ್ಲ್ಯಾನ್ ಮಾಡಿರೋದ್ರಿಂದ ಇವರಿಗೆ ಭಾರ ಜಾಸ್ತಿ.